ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೇಷ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕ್ಲಾಸಲ್ಲಿ ಸ್ಪೋಕನ್ ಇಂಗ್ಲಿಷ್ ಬರ್ತಕ್ಕಂಥ ರೆಗ್ಯುಲರ್ ಆಗಿ ಪ್ರತಿನಿತ್ಯ ಬಳಸ್ತಕ್ಕಂಥ ಕ್ವೆಶನರೀಸ್ಗಳು ಯಾವುವು, ಸಿಂಪಲ್ ಆಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಮುಖಾಂತರ ಇವು ನೀವು ಬಿಗಿನಿಂಗ್ ಆಗಿದ್ರೆ, ಆರಂಭದವರಾಗಿ ಕಲಿತಾ ಇದ್ರೆ ಇಂಗ್ಲಿಷ್ ಅನ್ನ, ಅವಾಗ ಈ ರೀತಿಯಾಗಿರ್ತಕ್ಕಂಥ ಸ್ಟ್ರಕ್ಚರ್ ನ ಬಳಸಿ ಕ್ವಶನ್ ಅನ್ನ ಮಾಡಿದ್ರೆ ನೀವು ಕೂಡ ಇಂಗ್ಲಿಷ್ ಅನ್ನ ಸುಲಭವಾಗಿ ಕಲಿಬಹುದು. ದಿಸ್ ಇಸ್ ದ ಬೇಸಿಕ್ ಸ್ಟೆಪ್ ಟು ಲರ್ನ್ ಸ್ಪೋಕನ್ ಇಂಗ್ಲಿಷ್. ಸೊ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ, ಕಮೆಂಟ್ ಮುಖಾಂತರ ವಿಡಿಯೋ ಹೇಗೆ ಬರುತ್ತೆ ಅನ್ನೋದನ್ನು ಕೂಡ ತಿಳಿಸಿ. ನೋಡಿ, ನಾವು ಆ ದಿನಾಲು ಕೇಳ್ತಾ ಇರ್ತೇವೆ, ಚಹಾ ಕುಡ್ದಿಯಾ, ತಿಂಡಿ ಆಯ್ತಾ, ಊಟ ಮಾಡಿದ್ಯಾ, ಬೆಳಿಗ್ಗೆ ನಾಷ್ಟ ಆಯ್ತಾ, ಟೀ ಕುಡ್ದಿಯಾ, ಕಾಫಿ ಕುಡ್ದಿಯಾ ಅಂತ ಕೇಳ್ತಾ ಇರ್ತೇವೆ. ಅವುಗಳನ್ನ ಕೆಲವೊಂದು ಒಂದೇ ಒಂದು ಸ್ಟ್ರಕ್ಚರ್ ಇದೆ. ಆ ಒಂದು ಸ್ಟ್ರಕ್ಚರ್ ಏನಂತಂದ್ರೆ ಹ್ಯಾವ್ ಯು ಹ್ಯಾಡ್ ಯುವರ್, ಹ್ಯಾವ್ ಯು ಹ್ಯಾಡ್ ಯುವರ್ ನಂತರ ಬರ್ತಕ್ಕಂಥದ್ದು ನೌನ್ಗಳನ್ನ ಬಳಸಿ. ಇನ್ನೂ ಒಂದು ಸ್ಟ್ರಕ್ಚರ್ ಇದೆ, ಏನಂತಂದ್ರೆ ಡಿಡ್ ಯು ಟೇಕ್ ಯುವರ್ ಟೀ. ಈಗ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ, ಅಂದ್ರೆ ಈಸಿ ಆಗತ್ತೆ. ಎರಡು, ಎನಿ ಒನ್, ಯು ಕ್ಯಾನ್ ಯೂಸ್ ಎನಿ ಒನ್ ಸ್ಟ್ರಕ್ಚರ್ ಟು ಆಸ್ಕ್ ಕ್ವೆಶನ್ ಅಬೌಟ್ ಬ್ರೇಕ್ಫಾಸ್ಟ್, ಲಂಚ್, ಟೀ ಆರ್ ಸ್ನಾಕ್ಸ್ ಆರ್ ಸಫರ್. ನೋಡಿ, ಹ್ಯಾವ್ ಯು ಹ್ಯಾಡ್ ಯುವರ್ ಟೀ, ನೀನು ಟೀ ಕುಡ್ದಿಯಾ? ಹ್ಯಾವ್ ಯು ಹ್ಯಾಡ್ ಯುವರ್ ಟೀ, ನಿಂದ ಟೀ ಆಯ್ತಾ? ನೋಡಿ, ಅದೇನ ನೋಡಿ, ಡಿಡ್ ಯು ಟೇಕ್ ಯುವರ್ ಟೀ, ನೀನು ಚಹಾ ಕುಡ್ದಿಯಾ? ಎರಡು ಒಂದೇ ಅರ್ಥವನ್ನು ಕೊಡುತ್ತೆ. ಯು ಕ್ಯಾನ್ ಯೂಸ್ ಎನಿ ಒನ್ ಆಫ್ ದ ಫ್ರೇಸಸ್ ಆರ್ ಸ್ಟ್ರಕ್ಚರ್. ಹ್ಯಾವ್ ಯು ಹ್ಯಾಡ್ ಯುವರ್ ಟೀ, ನೀನು ಚಹಾ ಕುಡ್ದಿಯಾ? ಈ ರೀತಿ ಪ್ರಶ್ನೆಯನ್ನ ಕೇಳ್ತಾ ಇದ್ದೇವೆ ನಾವು. ನೋಡಿ ಪ್ರಶ್ನೆ, ಹ್ಯಾವ್ ಯು ಹ್ಯಾಡ್ ಯುವರ್ ಟೀ, ಅಥವಾ ಹ್ಯಾವ್ ಯು ಹ್ಯಾಡ್ ಯುವರ್ ಕಾಫಿ, ನೀನು ಕಾಫಿ ಕುಡ್ದಿಯಾ? ಡಿಡ್ ಯು ಟೇಕ್ ಯುವರ್ ಕಾಫಿ, ಕಾಫಿ ಕುಡ್ದಿಯಾ ನೀನು? ಹ್ಯಾವ್ ಯು ಹ್ಯಾಡ್ ಯುವರ್ ಲಂಚ್, ನೀನು ಊಟ ಆಯ್ತಾ, ನಿಂದು ಊಟ ಆಯ್ತಾ? ಡಿಡ್ ಯು ಟೇಕ್ ಯುವರ್ ಲಂಚ್, ನಿಂದು ಊಟ ಆಯ್ತಾ, ಊಟ ಮಾಡಿದೀಯಾ? ಇವು ಪ್ರತಿನಿತ್ಯ ನಾವು ಈ ರೀತಿಯಾಗಿ ಬಿಗಿನಿಂಗ್ ಇದ್ರೆ ಕೇಳ್ತಾ ಹೋದಾಗ ನಾವು ಕೂಡ ಇಂಗ್ಲಿಷ್ ಈಸಿಯಾಗಿ ಕಳ್ಬೋದು. ಅದ್ರ ಆನ್ಸರ್ ಹೇಗೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಹ್ಯಾವ್ ಯು ಹ್ಯಾಡ್ ಯುವರ್ ಟೀ, ಚಹಾ ಆಯ್ತಾ? ಅವಾಗ ನಾವು ಕೇಳಿದಾಗ ನಾವು ಚಹಾ ಕುಡಿತಾ ಇದ್ರೆ ಅವಾಗೇನ್ ಹೇಳಿ, ಐ ಆಮ್ ಹ್ಯಾವಿಂಗ್ ಟೀ ಅಥವಾ ಐ ಆಮ್ ಟೇಕಿಂಗ್, ಇದನ್ನಾದ್ರೂ ಬಳಸಬಹುದು. ಐ ಆಮ್ ಟೇಕಿಂಗ್ ಟೀ ಅಥವಾ ಅಂದ್ರೆ ನಾನು ಚಹಾ ಕುಡಿತಾ ಇದ್ದೇನೆ. ಐ ಆಮ್ ಹ್ಯಾವಿಂಗ್ ಟೀ, ಐ ಆಮ್ ಡ್ರಿಂಕಿಂಗ್ ಟೀ ಅಂತಾದ್ರೂ ಹೇಳಿ. ಹ್ಯಾವ್ ಯು ಹ್ಯಾಡ್ ಯುವರ್ ಲಂಚ್, ಊಟ ಆಯ್ತಾ? ಐ ಆಮ್ ಹ್ಯಾವಿಂಗ್ ಲಂಚ್ ಅಥವಾ ಐ ಆಮ್ ಟೇಕಿಂಗ್ ಮೈ ಲಂಚ್, ನಾನೀಗ ಊಟ ಮಾಡ್ತಾ ಇದ್ದೀನಿ ಅಂತ ಅರ್ಥ. ನೆಕ್ಸ್ಟ್ ನೋಡಿ, ಹ್ಯಾವ್ ಯು ಹ್ಯಾಡ್ ಯುವರ್ ಸಪ್ಪರ್, ಸಪ್ಪರ್ ಅಂದ್ರೆ ರಾತ್ರಿ ಊಟಕ್ಕೆ ನಾವು ಸಪ್ಪರ್ ಅಂತ ಕರಿತೀವಿ ಅಥವಾ ಡಿನ್ನರ್ ಅಂತ ಕೂಡ ಕರಿತೀವಿ. ಐ ಆಮ್ ಹ್ಯಾವಿಂಗ್ ಮೈ ಸಪ್ಪರ್, ಐ ಆಮ್ ಹ್ಯಾವಿಂಗ್ ಮೈ ಡಿನ್ನರ್. ಇದನ್ನೇ ನಮ್ದು ಊಟ ಆಯ್ತು ಅಂತ ಹೇಳಿಕೆ ಹ್ಯಾವ್ ಯು ಹ್ಯಾಡ್ ಯುವರ್ ಡಿನ್ನರ್ ಅಂತ ಕೇಳಿದಾಗ ಎಸ್ ಐ ಹ್ಯಾಡ್ ಮೈ ಡಿನ್ನರ್. ಐ ಹ್ಯಾಡ್ ಮತ್ತೆ ನೆಕ್ಸ್ಟ್ ಬರ್ತಕ್ಕಂಥದ್ದು ನೌನ್ ಅಂದ್ರೆ ಇವುಗಳನ್ನ ಹೇಳ್ಬೇಕು. ಐ ಹ್ಯಾಡ್ ಮೈ ಡಿನ್ನರ್, ನಂದು ಊಟ ಆಯ್ತು. ಐ ಹ್ಯಾಡ್ ಮೈ ಟೀ, ಐ ಹ್ಯಾಡ್ ಮೈ ಕಾಫಿ, ಐ ಹ್ಯಾಡ್ ಮೈ ಬ್ರೇಕ್ಫಾಸ್ಟ್, ಐ ಹ್ಯಾಡ್ ಮೈ ಸ್ನಾಕ್ಸ್. ಈ ರೀತಿ ಆಗಿತ್ತು ಅಂತ ಹೇಳಿಕೆ. ಹ್ಯಾವ್ ಯು ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್, ಐ ಆಮ್ ಹ್ಯಾವಿಂಗ್ ಮೈ ಬ್ರೇಕ್ಫಾಸ್ಟ್ ಅಂದ್ರೆ ನಾನು ಊಟ ಅಂದ್ರೆ ಬೆಳಗ್ಗೆನ ತಿಂಡಿಯನ್ನ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಐ ಹ್ಯಾಡ್ ಮೈ ಬ್ರೇಕ್ಫಾಸ್ಟ್ ಅಂದ್ರೆ ನಂದು ಬ್ರೇಕ್ಫಾಸ್ಟ್ ತಿಂಡಿ ಅಥವಾ ತಿಂಡಿ ಆಯ್ತು ಅಂತ ಅರ್ಥ. ಹ್ಯಾವ್ ಯು ಹ್ಯಾಡ್ ಯುವರ್ ಸ್ನಾಕ್ಸ್, ಐ ಆಮ್ ಹ್ಯಾವಿಂಗ್ ಮೈ ಸ್ನಾಕ್ಸ್ ಅಥವಾ ಐ ಆಮ್ ಟೇಕಿಂಗ್ ಮೈ ಸ್ನಾಕ್ಸ್ ಅಂತ ಹೇಳ್ಬೇಕು. ನೆಕ್ಸ್ಟ್ ನೋಡಿ, ಡಿಡ್ ಯು ಟೇಕ್ ಯುವರ್ ಸ್ನಾಕ್ಸ್ ಅಂದ್ರೆ ನೀನು
ಸ್ನ್ಯಾಕ್ಸ್ ತಿಂದಿಯಾ? ಐ ಆಮ್ ಟೇಕಿಂಗ್ ಮೈ ಸ್ನ್ಯಾಕ್ಸ್. ಐ ಆಮ್ ಹ್ಯಾವಿಂಗ್ ಮೈ ಸ್ನ್ಯಾಕ್ಸ್. ಹ್ಯಾವ್ ಯು ಹ್ಯಾಡ್ ಯುವರ್ ಮಾಡಿ. ನೆಕ್ಸ್ಟ್ ನೋಡಿ, ಡಿಡ್ ಯು ಟೇಕ್ ಯುವರ್ ಬಾತ್? ಅಂದ್ರೆ ಸ್ನಾನ ಆಯ್ತಾ ಅಂತ ಶವರ್ ಅಂತ ನಾವು ಕೂಡ ಕರಿತೀವಿ. ಅದನ್ನೇ ಐ ಆಮ್ ಹ್ಯಾವಿಂಗ್ ಮೈ ಬಾತ್, ನಾನು ಸ್ನಾನ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಐ ಹ್ಯಾಡ್ ಮೈ ಶವರ್, ನಾನು ಸ್ನಾನ ಆಯ್ತು. ಈಗ ನೋಡಿ, ನಾನು ಇನ್ನು ಮಾಡಬೇಕು ಅಂತ ಕೇಳಿದಾಗ ಹೇಗೆ ಹೇಳೋದು? ಹ್ಯಾವ್ ಯು ಹ್ಯಾಡ್ ಯುವರ್ ಲಂಚ್? ನಿಂದು ಊಟ ಆಯ್ತಾ ಕೇಳಕ್ಕೆ. ಇಲ್ಲ, ಇನ್ನು ಮಾಡಬೇಕು ಅಂತಂದ್ರೆ ಐ ವಿಲ್ ಹ್ಯಾವ್ ಮೈ ಲಂಚ್ ಅಂತ ಹೇಳಿ. ಐ ವಿಲ್ ಹ್ಯಾವ್ ಮೈ ಟೀ. ಐ ವಿಲ್ ಹ್ಯಾವ್ ಮೈ ಬ್ರೇಕ್ಫಾಸ್ಟ್. ತಿಂಡಿ ಮಾಡಬೇಕು ನಾನಿನ್ನು ಅಂತ ಕೇಳಿದಾಗ. ಈಗ ಏನು ಊಟ ಮಾಡಿದಿ ಅಂತ ಕೇಳಲಿಕ್ಕೆ ಇನ್ನು ಒಂದು ಏನಂತಂದ್ರೆ ಕ್ವಶನ್ ಅಂತ ಕೇಳುತ್ತೇವೆ. ಏನಂತಂದ್ರೆ ವಾಟ್ ಬ್ರೇಕ್ಫಾಸ್ಟ್ ಯು ಹ್ಯಾಡ್ ಅಥವಾ ಯು ಟುಕ್ ಅಂತ ಕೇಳಿ. ವಾಟ್ ಬ್ರೇಕ್ಫಾಸ್ಟ್ ಯು ಹ್ಯಾಡ್, ಏನು ತಿಂಡಿ ಮಾಡಿದಿ ಅಂತ ಕೇಳಿದಂಗೆ. ವಾಟ್ ಬ್ರೇಕ್ಫಾಸ್ಟ್ ಯು ಟುಕ್, ಏನು ತಿಂಡಿ ಆಯ್ತು, ಏನ್ ತಿಂಡಿ ಮಾಡಿದಿ ಅಂತ ಕೇಳ್ತೇವೆ. ವಾಟ್ ಲಂಚ್ ಯು ಹ್ಯಾಡ್, ಏನು ಊಟ ಮಾಡಿದಿ ಅಂತ ಕೇಳಿ. ಅವಾಗ ಐ ಟುಕ್ ಆನ್ಸರ್ ಏನ್ ಹೇಳ್ತೀರಿ? ಐ ಟುಕ್ ರೈಸ್ ಅಂಡ್ ಸಾಂಬಾರ್, ನಾನು ಅನ್ನ ಸಾಂಬಾರನ್ನ ಊಟ ಮಾಡಿದೆ. ಐ ಹ್ಯಾಡ್ ರೈಸ್ ಸಾಂಬಾರ್. ಐ ಹ್ಯಾಡ್ ಚಪಾತಿ ಅಂಡ್ ರೈಸ್ ಸಾಂಬಾರ್. ಈ ರೀತಿ ಆನ್ಸರ್ ಅನ್ನ ಹೇಳಿಕೆ ನೋಡಿ. ಇವತ್ತೇನಂತಂದ್ರೆ ಒಂದು ಸ್ಟ್ರಕ್ಚರ್ಗಳನ್ನ ಪ್ರತಿನಿತ್ಯ ಬಳಸ್ತಕ್ಕಂತ ಕ್ವಶನರ್ಸ್ಗಳನ್ನ ಹೇಗೆ ಕೇಳಬೇಕು, ಆನ್ಸರ್ ಅನ್ನು ಹೇಗೆ ಕೇಳಬೇಕು, ಏನು ಊಟ ಮಾಡಿದ್ವಿ ಅಂತ ಕೇಳಕ್ಕೂ ಕೂಡ ಅದರ ಆನ್ಸರ್ ಅನ್ನ ಅಥವಾ ಉತ್ತರವನ್ನು ಹೇಗೆ ಹೇಳುವುದು ಅನ್ನೋದು ಕೂಡ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನೋಡಿದ್ವಿ. ನಾಳೆ ಒಂದು ಕ್ಲಾಸ್ ಅಲ್ಲಿ ಕೂಡ ಇದೇ ರೀತಿ ಒಂದು ಉಪಯೋಗಕ್ಕಿರ್ತಕ್ಕಂಥ ಒಂದು ಕಂಟೆಂಟ್ಗಳ ಜೊತೆಗೆ ಬರ್ತೀನಿ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.